ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಇಂಪ್ಯಾಕ್ಟ್. ರೆವೆನ್ಯೂ ಜಾಗಕ್ಕೆ ನಕಲಿ ಪಿಐಡಿ ಕೊಟ್ಟಿದ್ದಂತಹ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಣ್ಣ ಪುಟ್ಟ ಜಾಗಕ್ಕೆ ನಾವುಗಳು ಪಿಐಡಿ ತೆಗೆದುಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಗೊತ್ತು. ಆದ್ರೆ ಸಲೀಸಾಗಿ ಪಿಐಡಿಯನ್ನ ನೀಡ್ಬಿಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಹೆಮ್ಮಿಗೆಪುರ ವಾರ್ಡ್ ನಲ್ಲಿ ನಕಲಿ ಪಿಐಡಿ ನೀಡಿದಂತಹ ಅಧಿಕಾರಿಗಳು, ಇಬ್ಬರು ಕೆಎಎಸ್ ಅಧಿಕಾರಿಗಳು ಸೇರಿದಂತೆ 5 ಕಾರಣವನ್ನ ಕೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಉಪ ಆಯುಕ್ತರಾದ ಅಬ್ದುಲ್ ರಬ್, ಜಂಟಿ ಆಯುಕ್ತೆ ಆರತಿ ಆನಂದ್, ಎಆರ್ಒ ರಮೇಶ್ ರಾಥೋಡ್, ಆರ್ಐ ಶಿವಕುಮಾರ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. 48 ಗಂಟೆಯ ಒಳಗೆ ಉತ್ತರವನ್ನ ನೀಡಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಕೋಟಿಗಟ್ಲೆ ಲಂಚ ಪಡೆದು ನಕಲಿ ಖಾತವನ್ನ ಮಾಡಿಕೊಟ್ಟಿದ್ದಂತಹ ಆಫೀಸರ್ಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಆಫೀಸರ್ಸ್ ಅಕ್ರಮದ ವರದಿ ಪ್ರಸಾರವಾಗಿತ್ತು. ನಿನ್ನೆ ಸುದ್ದಿ ಪ್ರಸಾರ ಆಗಿತ್ತು. ಇವತ್ತು ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ನಿನ್ನೆ ಇದೇ ಸಮಯದಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಪಿಐಡಿಯನ್ನ ಹೇಗೆ ಕೊಡ್ಲಾಗ್ತಾ ಇದೆ, ನಕಲಿ ಪಿಐಡಿಯನ್ನ ಹೇಗೆ ನೀಡ್ತಾ ಇದ್ದಾರೆ ಅಧಿಕಾರಿಗಳು, ರೆವೆನ್ಯೂ ಜಾಗಕ್ಕೆ ನಕಲಿ ಪಿಐಡಿ ಕೊಟ್ಟಿದ್ದಂತಹ ಅಧಿಕಾರಿಗಳು, ಇದೀಗ ಅವರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ನಿನ್ನೆ ತಾನೇ ರೆವಿನ್ಯೂ ಜಾಗಕ್ಕೆ ನಕಲಿ ಪಿಐಡಿ ಕೊಟ್ಟಿದ್ದರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇವತ್ತು ಇಂಪ್ಯಾಕ್ಟ್ ಆಗಿದೆ. ಯಾವ್ಯಾವ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ? ರಮ್ಯಾ, ಜಿಬಿಎ ಆದ ಬಳಿಕನೂ ಕೂಡ ಸಾಕಷ್ಟು ಅಕ್ರಮಗಳು ಆಗ್ತಾ ಇದೆ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಇದಕ್ಕೆ ಸೂಕ್ತ ಉದಾಹರಣೆ ಎನ್ನುವಂತೆ ರೆವಿನ್ಯೂ ಜಾಗಕ್ಕೆ ಜಿಬಿಎ ಪಶ್ಚಿಮ ನಗರ ಪಾಲಿಕೆ ಅಧಿಕಾರಿಗಳು ನಕಲಿ ಪಿಐಡಿ ಸಂಖ್ಯೆಗಳನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ವರದಿಯನ್ನ ಗ್ಯಾರಂಟಿ ನ್ಯೂಸ್ ವಿಸ್ತಾರವಾಗಿ ದಾಖಲೆಗಳ ಸಮೇತ ವರದಿ ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡ್ತು. ಈ ಒಂದು ವರದಿಯನ್ನ ಆಧರಿಸಿ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರು 4 ಜನ ಅಧಿಕಾರಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ 2 ಕೆಎಸ್ ಅಧಿಕಾರಿಗಳು, ಅವರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈ ಒಂದು ನೋಟಿಸ್ ಅನ್ನ ತಲುಪಿದ 48 ಗಂಟೆಯ ಒಳಗಡೆನೆ ನೀವು ಉತ್ತರವನ್ನ ಕೊಡಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಪ್ರಮುಖವಾಗಿ ರೆವಿನ್ಯೂ ಜಾಗಕ್ಕೆ ಅನಧಿಕೃತವಾಗಿ ಅಂದ್ರೆ ಕೋಟಿಗಟ್ಟಲೆ ಹಣವನ್ನ ಲಂಚದ ರೂಪದಲ್ಲಿ ಪಡೆದುಬಿಟ್ಟು ಅವರಿಗೆ ನಕಲಿ ಪಿಐಡಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಕಲಿ ಖಾತೆಯನ್ನು ಕೊಡ್ಲಿಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ವರದಿ ಪ್ರಸಾರವನ್ನ ಮಾಡಿತು. ಈ ಒಂದು ವರದಿಯನ್ನ ಆಧರಿಸಿ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 4 ಜನ, 2 ಕೆಎಸ್ ಅಧಿಕಾರಿಗಳು, ಎಆರ್ಒ ಮತ್ತೆ ಆರ್ಐ, ಈ 4 ಜನಗಳಿಗೂ ಕೂಡ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಸೊ ಅವರು ಸೋಮವಾರದ ಸಂಜೆ ಒಳಗಡೆ ನೋಟಿಸ್ಗೆ ಉತ್ತರವನ್ನ ಕೊಡಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಅಂದ್ರೆ ದಾಖಲೆಗಳ ಪ್ರಕಾರ ಅವರು ತಪ್ಪು ಮಾಡಿರುವಂತದ್ದು, ಜೊತೆಗೆ ಕೋಟಿಗಟ್ಟಲೆ ಹಣವನ್ನ ಲಂಚದ ರೂಪದಲ್ಲಿ ಪಡೆದಿದ್ದಾರೆ ಅನ್ನುವಂತಹ ಎಲ್ಲಾ ಸಾಕ್ಷಿಗಳ ಸಮೇತನೂ ಕೂಡ ಈಗ ದೂರು ದಾಖಲಾಗಿದೆ. ಸೊ ಈಗ ನೋಟಿಸ್ಗೆ ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.